ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದು ನಾವು ಅಷ್ಟೊತ್ತಿಗಾಲೇ ಅನ್ನಭಾಗ್ಯ. ಈ ಅನ್ನಭಾಗ್ಯ ಅಂತ ಬರಬೇಕಾದ್ರೆ ರಾಮಚಂದ್ರಪ್ಪನವ್ರ ಕಾರಣ. ನಾನು ಕೇಳಿದೆ, ನಾವು ಬಡವರಿಗೆ ಅಕ್ಕಿ ಕೊಡಬೇಕು, ಅದಕ್ಕೆ ಏನು ಹೆಸರಿಡಬೇಕು ಅಂತ ಕೇಳಿದಾಗ ನಾನು BL ಶಂಕರ್ಗೂ ಕೇಳಿದೆ, ಇವ್ರಿಗೂ ಕೇಳಿದೆ. ಇವರು ಅನ್ನಭಾಗ್ಯ ಅಂತ ಹೆಸರಿಡಿ ಅಂತ ಹೇಳಿದವರು ಬರಗೂರು ರಾಮಚಂದ್ರಪ್ಪನವರು. ನಾನು BL ಶಂಕರ್ಗೂ ಕೇಳಿದ್ದೆ, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದೆ ಅಂತಂದ್ರೆ, ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಒಂದು ಆ ಕಾಲದಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ 6 ಎಕರೆ ತರಿ ಜಮೀನಿತ್ತು, ನೀರಾವರಿ ಜಮೀನು. ಕುಸ್ಕಿ ಜಮೀನು ಒಂದು 25-30 ಎಕರೆ ಇತ್ತು. ಆಗ ನಮ್ಮೂರಿನಲ್ಲಿ ಒಂದು 10%ಗೆ ತರಿ ಜಮೀನು ಇದ್ದದ್ದು, 10% ಜನರಿಗೆ. ಇನ್ನು ಉಳಿದವರಿಗೆಲ್ಲ ಕುಸ್ಕಿ ಜಮೀನು. ಈ ಕುಸ್ಕಿ ಜಮೀನು ಇದ್ದಂಥ ಜನ ಬಂದು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಭೇದಿ ಆದರೆ, ಜ್ವರ ಬಂದರೆ, ನೆಗಡಿ ಆದರೆ ನಮ್ಮ ಮನೆ ಹತ್ರ ಬರೋರು. ಒಂದು ಮಿಸ್ ಅನ್ನ ಕೊಡಿ ತಾಯಿ, ನಮ್ಮ ಮಗುಗೆ ಜ್ವರ ಬಂದಿದೆ, ನಮ್ಮ ಮಗುಗೆ ಭೇದಿ ಆಗ್ಬಿಟ್ಟಿದೆ ಅಂತ ಕೇಳ್ತಿರು ನಮ್ಮ ಅವ್ವನಿಗೆ. ನಮ್ಮ ಅವ್ವ ಗೊಣೆ ಕಂಡು ಕೊಡೋಳು ಒಂದು ಮಿಸ್ ಅನ್ನ. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಇದು ಯಾರಿಗೂ ಬರಬಾರ್ದು, ಎಲ್ಲರ ಮನೆಯಲ್ಲೂ ಕೂಡ. ಯಾಕೆಂದರೆ ನಾವು ಅವತ್ತು ಐ ಡೋಂಟ್ ನೋ, ರಾಜಣ್ಣನಿಗೆ ಅನುಭವ ಇದೆಯೇನೋ ಗೊತ್ತಿಲ್ಲ, ಪರಮೇಶ್ವರ್ಗೆ ಅನುಭವ ಇದೆಯೋ ಗೊತ್ತಿಲ್ಲ, ಬರಗೂರು ರಾಮಚಂದ್ರಪ್ಪನಿಗೆ ಅನುಭವ ಇದೆಯೋ ಗೊತ್ತಿಲ್ಲ. ನಾವೆಲ್ಲ ಅನ್ನ ಉಣ್ತಿದ್ದದ್ದು ನೆಂಟರುಗಳು ಬಂದರೆ ಹಬ್ಬದ ದಿನಗಳಲ್ಲಿ ಮಾತ್ರ. ನೆಂಟರುಗಳು ಬಂದರೆ ಹಬ್ಬದ ದಿನಗಳು ಮಾತ್ರ. ಆಗ ನೆಂಟರುಗಳು ಬಂದರೆ ಕೋಳಿ ಕುಯ್ಯರು. ಆ ಕಾಲದಲ್ಲಿ ಕೋಳಿ ಮಾಂಸ ತಿನ್ನೋದೇ ಒಂದು ದೊಡ್ಡ ಖುಷಿಯ ನಮಗೆ. ಅದು ಮಾಡೋರು, ಅನ್ನ ಮಾಡೋರು. ನೆಂಟರುಗಳು ಬಂದರೆ ಹಬ್ಬದ ದಿನಗಳಲ್ಲಿ ಮಾಡೋರು. ಇಲ್ಲದೆ ಹೋದರೆ ರಾಗಿ ಮುದ್ದೆ, ಜೋಳದ ಮುದ್ದೆ ತಿನ್ನಬೇಕಾಗಿತ್ತು. ಇದು ನಮ್ಮ ಪರಿಸ್ಥಿತಿ ಇದ್ದದ್ದು. ನಾವು ಗದ್ದೆಗಳು ಇಟ್ಕೊಂಡಿದ್ರೂ ಕೂಡ, ನೀರಾವರಿ ಜಮೀನು ಇದ್ರೂ ಕೂಡ 6 ಎಕರೆ, ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನೆಂಟರು ಬಂದರೆ ಹಬ್ಬದ ದಿನಗಳಲ್ಲಿ ಮಾತ್ರ ಅನ್ನ ಮಾಡ್ತಿದ್ರು. ಇದನ್ನು ಕಣ್ಣಾರೆ ಕಂಡಿದ್ದೆ. ಅದಕ್ಕೋಸ್ಕರ ಎಲ್ಲ ಮನೆಗಳಲ್ಲೂ ಅನ್ನ ಉಣ್ಣಬೇಕು, ಯಾರು ಕೂಡ ಅನ್ನ ಉಣ್ಣದೇನೆ ಇರಬಾರದು, ಎಲ್ಲರ ಮನೆಯಲ್ಲೂ ಅನ್ನ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡದ್ದು.